ಬಡವರ ಬಗ್ಗರಿಗೆ ಒಂದು ಅನುಕೂಲ ಮಾಡೋರು, ಬೇಕಾದಷ್ಟು ಜನ ಅವರಿಂದ ಬದುಕವ್ರೆ. ಬಂದು ಮನೆ ಹತ್ರ ಯಾರೇ ಬಂದ್ರು ಅವರಿಗೆ ಆ ಬರೀ ಕೈಲಿ ಕಳಿಸಿಲ್ಲ, ಅನ್ನ ಹಾಕಿದ್ದಾರೆ. ಬಂದು ಕೈಲಿದ್ದಂಥ ಸಹಾಯ ಮಾಡಿ ಅವ್ರಿಗೆ ಏನಾದ್ರು ಒಂದು ಅನುಕೂಲ ಇದ್ದರೆ ದೇವೇಗೌಡರಿಂದ ಕುಮಾರಸ್ವಾಮಿಯಿಂದ ಹೇಳಿಸಿ ಅವ್ರಿಗೆ ಏನಾದ್ರು ಒಂದು ನೌಕರಿ ಕೊಡೋಂಥ ವ್ಯವಸ್ಥೆನೂ ಮಾಡ್ಯವ್ರೆ. ಅದರಿಂದನೇ ಇಷ್ಟೊಂದು ಜನ ಬರೋದಕ್ಕೆ ಕಾರಣನೇ ಹೊರತು ಬೇರೆ ಇನ್ನೇನು ಅವ್ರು ಮಾಡದೇ ಇದ್ರೆ ಇಷ್ಟು ಜನ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ತುಂಬ ಅವ್ರ ಮನೆಯೊಳಗೆ ದೇವೇಗೌಡರು ಆ ಲೆವೆಲ್ಲಿ ಬೆರಿಬೇಕು ಅಂದರೆ ಚೆನ್ನಮ್ಮನೇ ಕಾರಣ. ಅಷ್ಟೊಂದು ದೇವೇಗೌಡರು ಏನು ಒಂದು ಒಳ್ಳೆಯದು ಕೆಟ್ಟದ್ದೆಲ್ಲ ಈ ಥರ ಮಾಡ್ಕೊಂಡು ಹೋಗ್ಬೇಕು, ನೀವು ಈ ಥರ ಮಾಡ್ಕೊಂಡು ಹೋಗ್ಬೇಕು. ಸೋತಂಥ ಕಾಲದಲ್ಲಿ ದೇವೇಗೌಡರು ಎಷ್ಟು ಸರಿ ಸೋತಾಗ ನಮ್ಮ ಜಿಲ್ಲೆಯಲ್ಲಿಗೆ ಅವ್ರಿಗೆ ಬುದ್ಧಿವಾದ ಹೇಳಿ ಹಿಂಗೆಲ್ಲ ಧೈರ್ಯ ತಗೊಳ್ಳಿ, ಧೈರ್ಯವಾಗಿರಬೇಕು ನೀವು, ಮುಂದೆ ದೇವರು ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ಇಷ್ಟೆಲ್ಲ ಬುದ್ಧಿ ಹೇಳಿದಂಥ ಚೆನ್ನಮ್ಮನವರವರು. ದುಃಖ, ಭಾಳ ದುಃಖ. ದೈವ ಭಕ್ತರು ಪ್ರತಿನಿತ್ಯ ಅವರು ದೇವ್ರ ಪೂಜೆ ಮಾಡ್ತಾನೆ, ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅಷ್ಟೊಂದು ದೈವ ಭಕ್ತರು. ಏನು ಅವರು ಅಲ್ಲಿಗೆ ಅವ್ರ ಟೈಮ್ ಮುಗೀತು, ಅವ್ರ ದೇವಲೋಕಕ್ಕೆ ಹೋಗ್ಯವರು. ಅವ್ರಿಗೆ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ. ಅವ್ರ ಬಗ್ಗೆ ನಾವೇನು ಭಾಳ ಮಾತಾಡೋಗೆ ಅಂಥದ್ದೇನಿಲ್ಲ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಮನೆ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಿ ಭಗವಂತ ಜಿಲ್ಲೆಗೆ ದೇವತೆ ಕಳ್ಕೊಂಡಿದ್ದೀವಿ. ಆ ದುಃಖ ಆದರೆ ದೇವ್ರು ಮರೆಸೋವಂಥ ಶಕ್ತಿ ದೇವ್ರಿಗೆ ಅವ್ರಿಗೆ ಕೊಡಲಿ ಸಾಕು. ತಾಲೂಕಿನ ದೇವತೆ ಕಳ್ಕೊಂಡಿದ್ದೀವಿ. ಅವ್ರ ಮನೆಯವ್ರಿಗೆಲ್ಲರಿಗೂ ಆ ದುಃಖ ತಡೆಯೋ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳ್ಕೊತಿದ್ದೀವಿ. ಚೆನ್ನಮ್ಮನವರು ಸರಳ ಜೀವಿಗಳು. ಅವರು ರೇವಣ್ಣವ್ರ ಫ್ಯಾಮಿಲಿ ಒಂದೇ ಕಳ್ಕೊಂಡಿಲ್ಲ, ನಾವು ಸೇರಿಸೆಲ್ಲ ಕಳ್ಕೊಂಡಿದ್ದೀವಿ. ಇಡೀ ಹಾಸನ ಜಿಲ್ಲೆನೇ ಚೆನ್ನಮ್ಮನವ್ರು ಕಳ್ಕೊಬಿಟ್ಟಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಇದನ್ನು ಬರ್ಸೋ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ. ಸರ್, ಅವ್ರನ್ನ ಇಲ್ಲಿನ ಜನರ ಜೊತೆ ಅವ್ರ ಒಡನಾಟ ಹೇಗಿರ್ತಿತ್ತು? ಚೆನ್ನಾಗಿತ್ತು. ಆ ಚೆನ್ನಾಗಿರೋದಕ್ಕೆ ಇಷ್ಟೊಂದು ಜನ ನಾವೆಲ್ಲ ಇಲ್ಲಿ. ಆ ಒಡನಾಟ ಚೆನ್ನಾಗಿರೋದಕ್ಕೆ ನಾವು ಇಷ್ಟೊಂದು ಜನ ಇಲ್ಲಿಷ್ಟೇ. ಮತ್ತೇನು ಹೇಳಲಿಕ್ಕೆ ಬೇರೆ ಪದಗಳು ಸಾಲಲ್ಲ. ಶರಣರು ಕೂಡ ಸಾವಿನಲ್ಲಿ ನೋಡುವಂಥ ಹಿಂದೆ ಶರಣರು ಹೇಳಿದ್ದಾರೆ. ಅದನ್ನ ಈಗ ನೋಡ್ಬೇಕು, ನೀವು ನೋಡ್ಬೇಕು, ನಾವು ನೋಡಬೇಕು.